ಸಂವಿಧಾನದ ಮೂಲಕ ದೇಶಕ್ಕೆ ವಿವೇಕವನ್ನು ಕೊಟ್ಟ ಅಂಬೇಡ್ಕರ್ ವಿಶ್ವನಾಯಕ. ದಾಂಡೇಲಿಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅಭಿಮತ. ಶೋಷಿತ ಸಮುದಾಯದಲ್ಲಿ ಹುಟ್ಟಿ ಅನೇಕ ಅಪಮಾನ ಅವಮಾನಗಳನ್ನು ಸಹಿಸಿಕೊಂಡ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಈ ದೇಶಕ್ಕೆ ವಿವೇಕವನ್ನು ತಂದುಕೊಟ್ಟ ವಿಶ್ವನಾಯಕ. ಅಂಬೇಡ್ಕರ್ ಅವರು ರಚಿಸಿದ ಈ ದೇಶದ ಮಹಾನ್ ಗ್ರಂಥವಾದ ಸಂವಿಧಾನವು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳ ಆಧಾರದ ಮೇಲೆ ನಿಂತಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ನುಡಿದರು. ಅವರು ಇಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ PM ಉಷಾ ಯೋಜನೆಯಡಿ ಆಯೋಜಿಸಲಾಗಿದ್ದ ನಮ್ಮ ಸಂವಿಧಾನ ಸಮಾನತೆಯ ನೆಲೆಗಳು ಎಂಬ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ನೆಹರು, ಗಾಂಧೀಜಿಯವರ ಬಗ್ಗೆ ವಾಟ್ಸಪ್ನಲ್ಲಿ ಹರಿದಾಡುವ ಕಟ್ಟುಕತೆಗಳನ್ನು ವಿದ್ಯಾರ್ಥಿಗಳು ನಂಬದೆ ಅವರುಗಳ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವ, ಅವರ ಬಗೆಗಿನ ಪುಸ್ತಕಗಳನ್ನು ಓದಿ ಅರ್ಥೈಸಿಕೊಳ್ಳುವ ಮೂಲಕ ಸತ್ಯವನ್ನು ಅರಿತುಕೊಳ್ಳಬೇಕಾಗಿದೆ. ಈ ದೇಶಕ್ಕೆ ಸಂವಿಧಾನದ ಮೂಲಕ ಮಹಾನ್ ಗ್ರಂಥವನ್ನು ನೀಡಿದ ಅಂಬೇಡ್ಕರ್ ಅವರ ಜೀವನ, ವ್ಯಕ್ತಿತ್ವ, ನಡೆದು ಬಂದ ಹಾದಿಯ ಬಗ್ಗೆ, ಅಂಬೇಡ್ಕರ್ ಅವರ ಬಗೆಗಿನ ಪುಸ್ತಕಗಳನ್ನು ವಿದ್ಯಾರ್ಥಿಗಳು ಓದಲೇಬೇಕು. ಇಂದಿನ ವಿದ್ಯಾರ್ಥಿಗಳೇ ಭವಿಷ್ಯದ ಈ ರಾಷ್ಟ್ರದ ಪ್ರಜೆಗಳಾಗಬೇಕಾಗಿರುವುದರಿಂದ ಸತ್ಯವನ್ನು ಅರಿತುಕೊಳ್ಳಬೇಕಾಗಿದೆ ಎಂದರು. ಅಸಮಾನತೆಯ ಪಿಡುಗನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಹಾಗೂ ಬದುಕುವ ಹಕ್ಕನ್ನು ನೀಡಿದ್ದಾರೆ. ಜಾತಿ ವ್ಯವಸ್ಥೆಯನ್ನು ಮೀರಿ ನಿಂತು ನಾವೆಲ್ಲ ಭಾರತೀಯರು, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಸಮತೆಯ ದೇಶ ಕಟ್ಟುವ ಪ್ರಜ್ಞಾವಂತ ನಾಗರಿಕರಾಗಿ ರೂಪುಗೊಂಡಾಗ ಮಾತ್ರ ದೇಶದಲ್ಲಿ ಸರ್ವ ಸಮಾನತೆಯ ಸಮಾಜ ನಿರ್ಮಾಣ ರೂಪುಗೊಳ್ಳಲು ಸಾಧ್ಯ ಎಂದ ಅವರು, ಇಲ್ಲಿಯ ಕಾಲೇಜು ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಭವಿಷ್ಯದ ಉನ್ನತಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ LN ಮುಕುಂದರಾಜ್ ಅವರು, ಪ್ರಜಾತಂತ್ರವೆನ್ನುವ ಸಂಕೀರ್ಣವಾದ ಜೀವನ ದೃಷ್ಟಿಯನ್ನು ಭಾರತದ ಸಂವಿಧಾನ ನಮ್ಮ ಸಿದ್ಧಾಂತವನ್ನಾಗಿಸಿದೆ. ಈ ಜೀವನ ದೃಷ್ಟಿಯನ್ನು ವಾಸ್ತವದಲ್ಲಿ ನಿಜಗೊಳಿಸುವುದಕ್ಕಾಗಿ ಸಂಸದೀಯ ಮಾದರಿಯ ರಾಜಕೀಯ ಪದ್ಧತಿಯನ್ನು ಸಂವಿಧಾನ ನಮ್ಮ ಮುಂದಿಟ್ಟಿದೆ. ಈ ಸಂಸದೀಯ ಪ್ರಜಾಸತ್ತೆ ವಸಾಹತು ಆಡಳಿತದ ಮೂಲಕವೇ ಭಾರತೀಯರಾದ ನಮ್ಮ ಅನುಭವಕ್ಕೆ ಬಂದದ್ದು. ಹಾಗಿದ್ದರೂ ಇದನ್ನು ಅನುಕರಣೀಯ ಎಂದು ತಿಳಿಯಬಾರದು. ಯಾಕೆಂದರೆ ನಾವು ಬಹುಸಂಸ್ಕೃತಿಯ ಸಮಾಜದವರಾಗಿರುವುದರಿಂದ ಇಲ್ಲಿಯ ರಾಜಕಾರಣದ ನಿಭಾವಣೆಯಲ್ಲಿ ಸಮುದಾಯಗಳ ಪ್ರಾತಿನಿಧ್ಯದ ಅವಶ್ಯಕತೆಯನ್ನು ನಮ್ಮ ಸಂವಿಧಾನ ಮನಗಂಡಿತು. ವಿದ್ಯಾರ್ಥಿಗಳು ನಮ್ಮ ದೇಶದ ಸಂವಿಧಾನದ ಬಗ್ಗೆ ಸಮಗ್ರವಾಗಿ ಅರಿತು ಭವಿಷ್ಯದ ಕನಸುಗಳ ಸಾಕಾರಕ್ಕಾಗಿ ಸತತ ಅಧ್ಯಯನಶೀಲರಾಗಿರಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ MD ಒಕ್ಕುಂದ್ ಅವರು, ಈ ನಾಡಿನ ಸಾಹಿತ್ಯ ಕ್ಷೇತ್ರದಲ್ಲಿ ಅಪರೂಪದ ಅಪೂರ್ವ ಸಾಧನೆಗೈದ ದಿಗ್ಗಜರಿಬ್ಬರು ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಿರುವುದು ನಮ್ಮನ್ನು ಸೇರಿಸಿ ಈ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಜೀವನದ ಸೌಭಾಗ್ಯ ಎಂದರು. ಇಂದು ಈ ವಿಚಾರ ಸಂಕಿರಣದಲ್ಲಿ ಮೂಡಿಬಂದಿರುವ ವಿಚಾರಧಾರೆಗಳು ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ದೇಶದ ಶ್ರೇಷ್ಠ ನಾಗರಿಕರಾಗಿ ದೇಶದ ಆಸ್ತಿಗಳಾಗಬೇಕೆಂದು ಕರೆ ನೀಡಿದರು. ವೇದಿಕೆಯಲ್ಲಿ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಿ ಪದ್ಮಾ ಚಿನ್ಮಯಿ ಹಾಗೂ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು. ವರ್ಷಾ ಕೋಲೆ ಹಾಗೂ ಸಂಗಡಿಗರು ಅರಿವೆ ಅಂಬೇಡ್ಕರ್ ಹಾಡನ್ನು ಹಾಡಿದರು. ಪ್ರಾಧ್ಯಾಪಕಿ ಡಾಕ್ಟರ್ ವಿನಯಾ ಜಿ ನಾಯಕ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗ್ರಂಥಪಾಲಕಿ ಗೀತಾ ಕೋಟೆಣ್ಣವರ್ ವಂದಿಸಿದರು. PM ಉಷಾ ಯೋಜನೆಯ ಸಂಚಾಲಕರಾದ ಮನೋಹರ್ ಉಡಚಂಚಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಒಂದು ಸಮಾಜದಲ್ಲಿ ಬದುಕುತ್ತಿರುವ ನಾವು ಅಥವಾ ನಮಗೆ ಸಮಾನತೆ ಅಂದರೆ ಏನು?
ಸಮಾನತೆ ನಮಗೆ ಬೇಕಾ ಅಥವಾ ಅಸಮಾನತೆಯೇ ಭಾರತೀಯ ಸಮಾಜದ ಪ್ರಮುಖ ಲಕ್ಷಣವೋ ಈ ಗೊಂದಲದಲ್ಲಿರುವಾಗ ಎಲ್ಲ ಮನುಷ್ಯರು ಕೂಡ, ಭಾರತದ ಎಲ್ಲ ಮನುಷ್ಯರು ಕೂಡ ಗೌರವದಿಂದ, ಘನತೆಯಿಂದ, ಸಮಾನ ನೆಲೆಗಟ್ಟಿನಲ್ಲಿ ಬದುಕಬೇಕಾದಂತಹ ಅವಶ್ಯಕತೆಗಳನ್ನ ಭಾರತೀಯ ಸಂವಿಧಾನ ಹೇಗೆ ಹೇಳಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕರ್ನಾಟಕದಲ್ಲಿ ಅನ್ನಿಸಿತು ನಮ್ಮ ಮುಂದಿನ 25 ವರ್ಷದ ಭವಿಷ್ಯವನ್ನ ಕಳ್ಕೊಂಡಿವಿ ಅಂತ ಅನ್ನಿಸಿತು. ಅಂತ ಪ್ರತಿಭಾವಂತ ಅವನು ಬರೆದ ರಾಜ್ಯದಾದ್ಯಂತ ಓಡಾಡಿ ನಿಮ್ಮಂತ ಮಕ್ಕಳಿಗೆ ಅದರ ಬಗ್ಗೆ ಉಪನ್ಯಾಸ ಮಾಡಿಸಿ 10 ಲಕ್ಷ ಪ್ರತಿಗಳು ಮಾರಾಟ ನಮ್ಮಲ್ಲಿ ಬಂದಿದೆ, ಇಲ್ಲಿಯೂ ಕೂಡ ಬಂದಿದೆ ನೋಡಿ. ಅಂದ್ರೆ ಸಂವಿಧಾನದ ಪ್ರಾಮುಖ್ಯತೆ 60ರ ದಶಕದಲ್ಲಿ 70ರ ದಶಕದಲ್ಲಿ ಓದಿದ ನಮಗೆ ಗೊತ್ತೇ ಇರಲಿಲ್ಲ. ಆದ್ರೆ ನಿಮಗೆ ಈ ವಯಸ್ಸಿನಲ್ಲಿ, ಓದುವ ವಯಸ್ಸಿನಲ್ಲಿ, ವಿದ್ಯಾರ್ಥಿಗಳಾಗಿದ್ದಂತ ಕಾಲಘಟ್ಟದಲ್ಲಿ ಸರ್ಕಾರಿ ಮಹಾವಿದ್ಯಾಲಯ ಇಂಥ ಒಳ್ಳೆಯ ಅಧ್ಯಾಪಕರನ್ನ ಇಟ್ಟುಕೊಂಡು ಸಂವಿಧಾನದ ಬಗ್ಗೆ PM ಉಷಾ ಕಾರ್ಯಕ್ರಮದ ಅಡಿಯಲ್ಲಿ ಯೋಜಿಸ್ತಾ ಇದೆಯಲ್ಲ, ಇದು ಬಹಳ ಒಳ್ಳೆಯ ಕೆಲಸ. ಅದಕ್ಕೋಸ್ಕರ ನಾನು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಿನ್ಸಿಪಾಲ್ಗಳು ಮತ್ತು ಇತರ ಅಧ್ಯಾಪಕರು, ಸಂಯೋಜಕರು, PM ಉಷಾದ ಸಂಯೋಜಕರು, ಇವರೆಲ್ಲರೂ ಕೂಡ ನಿಮ್ಮ ಪರವಾಗಿ ನಾನು ಅಭಿನಂದಿಸ್ತೇನೆ. ಇದು ಬಹಳ ಒಳ್ಳೆಯ ಕೆಲಸ. ನನ್ನ ಕಾಲದಲ್ಲಿ ನಾನು ಕೇಳದ ಕಾಣದ ಒಂದು ಕೆಲಸ ಇದೆ. ಈ 3 ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತದೆ. ನಾನು ಉದ್ಘಾಟನೆ ಮಾಡ್ತಾ ಇರೋದ್ರಿಂದ ಇಡೀ ದಿವಸದ ಕಾರ್ಯಕ್ರಮದ ಬಗ್ಗೆ ಒಂದು ಮಾತು ಹೇಳಬೇಕು. ಒಂದು, ಸಂವಿಧಾನ ಸಾಮಾಜಿಕ ಸ್ಥಾನಮಾನದ ಬಗ್ಗೆ ಏನು ಹೇಳ್ತದೆ. ಈ ನಮ್ಮ ಸಮಾಜ ನಿಮಗೆಲ್ಲರಿಗೂ ಗೊತ್ತಿದೆ, ಇದು ಜಾತಿ ಸಮಾಜ. ಮೊದಲು ಇರಲಿಲ್ಲ, ವೇದ ಕಾಲದಲ್ಲಿ ಇರಲಿಲ್ಲ, ಸನಾತನ ಧರ್ಮದಲ್ಲಿ ಜಾತಿ ಇರಲಿಲ್ಲ. ಅದೆಲ್ಲ ಆಯ್ತು, ಅದು ಹೌದೋ ಅಲ್ವೋ, ನಾವು ಯಾರೂ ಬದುಕಿರದ, ನಮಗೆ ಎಂದೂ ಗೊತ್ತಿರದ ಒಂದು ಕಾಲದ ಬಗ್ಗೆ ಹೇಳುವಾಗ ಅದನ್ನು ಒಪ್ಪಿಕೊಳ್ಳುವುದು ಬಿಡುವುದು ನಮಗೆ ಬಿಟ್ಟದ್ದು. ಆದರೆ ಇವತ್ತಿನ ಸಮಾಜ ಸ್ಪಷ್ಟವಾಗಿ ಜಾತಿ ಸಮಾಜ. ಈ ಜಾತಿ ಸಮಾಜ ಅಪರಾಧ ಅಂತ ಕೇಳಿದ್ರೆ ಜಾತಿ ಸಮಾಜ ಅಪರಾಧ ಹೌದು ಅಥವಾ ಅಪರಾಧ ಅಲ್ಲ. ಅಪರಾಧ ಹೌದು ಯಾಕೆಂತಂದ್ರೆ ಜಾತಿಗಳನ್ನ ಸಮತಲ ಮೇಲೆ ನಿಲ್ಲಿಸಲಿಲ್ಲ. ಎಲ್ಲ ಜಾತಿಗಳು ಸಮಾನವಾಗಿರಲಿಲ್ಲ. ಆ ಜಾತಿಗಳನ್ನ ಕಾರಣಾಂತರಗಳಿಂದ ಮೇಲೆ ಕೆಳಗೆ ಮಾಡಿ ನಿಲ್ಲಿಸಿದ್ದಾರೆ. ಇದನ್ನು ಹೈರಾರ್ಕಿ ಅಂತ ಹೇಳ್ತೀವಿ ನಾವು, ಶ್ರೇಣೀಕೃತ ಸಮಾಜ ಅಂತ ಹೇಳ್ತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ 4 ವರ್ಗಗಳು. ಅದು ನಮ್ಮ ಪುರಾತನದಲ್ಲಿ ಹೇಳುದು: ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ. ನೋಡಿ, ಇದರಲ್ಲಿ ಪಂಚಮರು ಇಲ್ಲವೇ, ವರ್ಣಾಶ್ರಮ ಧರ್ಮಗಳ ಅಸ್ಪೃಶ್ಯರು ಇಲ್ಲವೇ. ಈ ದೇಶದಲ್ಲಿ ಇದ್ದಾರೆ ಕೋಟ್ಯಂತರ ಜನ, ಆದ್ರೆ ನಮ್ಮ ಸಮಾಜದ ಪರಿಕಲ್ಪನೆಯಲ್ಲಿ ಅವರಿಗೆ ಜಾಗವೇ ಇಲ್ಲ. ಎಂಥ ಒಂದು ಅನ್ಯಾಯ. ನಮ್ಮ ಜೊತೆಗೆ ಇರುವ, ನಮಗೆ ಗೊತ್ತಿರುವ ಒಂದು ದೊಡ್ಡ ವರ್ಗವನ್ನು ನಮ್ಮ ಸಾಮಾಜಿಕ ಡೆಫಿನೇಷನ್ ಅಂತ ಹೇಳ್ತೀವಲ್ಲ, ಡಿಫೈನಿಂಗ್ ಸೊಸೈಟಿ, ನಾವು ಡಿಫೈನ್ ಮಾಡಿದಾಗ ಅದರಲ್ಲಿ ಅವರು ಇಲ್ಲವೇ ಇಲ್ಲ. ಅವರನ್ನ ಪಂಚಮರು ಅಂತ ಹೇಳಿ ಚಾತುರ್ವರ್ಣದಿಂದ ಹೊರಗೆ ಪಂಚಮರು. ಅಂಬೇಡ್ಕರ್, ಅರಿವೆ ಅಂಬೇಡ್ಕರ್ ಅಂತ ತುಂಬಾ ಚೆನ್ನಾಗಿ ಮಕ್ಕಳು ಹಾಡಿ ವಿಷಯ. ಅದೊಂದು ಅರಿವನ್ನು ನಮಗೆ, ತಿಳುವಳಿಕೆಯನ್ನು ನಮಗೆ ಕೊಡಬೇಕಾದ್ರೆ ಅಂಬೇಡ್ಕರ್ ಹುಟ್ಟಿ ಬರಬೇಕಾಗಿ. ಅಲ್ಲಿವರೆಗೆ ಜಾತಿಗಳಿದೆ ಅಂತ ಗೊತ್ತಿದೆ, ವರ್ಣಾಶ್ರಮ ಧರ್ಮಗಳ ಬಗ್ಗೆ ಗೊತ್ತಿದೆ. ಅದು ಇರೋದು, ವರ್ಗಗಳು ಇರೋದು ತಪ್ಪೋ ಸರಿಯಾ ಎಂಬುದು ಬೇರೆ. ಜಾತಿ ಸಮಾಜದ ಲಾಭ ಪಡೆದವರಿಗೆ ಅದು ಬೇಕು. ಜಾತಿ ಸಮಾಜದಿಂದ ಅತ್ಯಂತ ಅವಮಾನಕ್ಕೆ ಒಳಗಾದವರಿಗೆ ಇದು ಬೇಡ. ಅಷ್ಟೇ, ಬಹಳ ಸರಳ. ಸಮಸ್ಯೆ ಶ್ರೇಣೀಕೃತ. ಹಾಗಾದ್ರೆ ಶ್ರೇಣೀಕೃತವಾದಂತಹ ಒಂದು ಸಮಾಜ ವ್ಯವಸ್ಥೆ ಇರುವ ಭಾರತದಲ್ಲಿ ವರ್ಣಾಶ್ರಮ ಧರ್ಮದಿಂದ ಸಂಪೂರ್ಣವಾಗಿ ಹೊರಗಿಟ್ಟಂತ ಅಂಬೇಡ್ಕರ್ ಅಂತವರು ಒಂದು ಸಂವಿಧಾನವನ್ನು ಬರೆಯುವಾಗ ತಾನು ಅನುಭವಿಸಿದ. ನೀವು ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ದಯವಿಟ್ಟು ಸಂಕ್ಷಿಪ್ತವಾಗಿ ಅದನ್ನು ಓದಿ, ತಾವೆಲ್ಲರೂ ಓದ್ಬೇಕು, ದಯವಿಟ್ಟು ಓದ್ಬೇಕು. ನಾನು ದೂರದಿಂದ ಬಂದು 1 ಗಂಟೆ 1/2 ಗಂಟೆ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ನೀವು ನನಗೆ ಕೊಡಬಹುದಾದ ಗೌರವ ಅಂದ್ರೆ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ಓದು. ಚಿಕ್ಕ ಪುಸ್ತಕ, ನಿಮಗೆ ಒಂದು ವೇಳೆ ಇಲ್ಲಿ ಸಿಗಲಿಲ್ಲ ಅಂದ್ರೆ ನಾನು ನಿಮಗೆ ಕಳಿಸ್ಕೊಡ್ತೇನೆ.
ಒಂದು ಸಣ್ಣ ಸಮುದಾಯದಲ್ಲಿ ನಾನು ಆಗ ಹೇಳಿದ ಹಾಗೆ ಹುಟ್ಟಿ ಎಲ್ಲ ಬಗೆಯ ಅವಮಾನಗಳನ್ನು ಅನುಭವಿಸಿ ಈ ಅವಮಾನಗಳು ಇಲ್ಲದಂತ ಒಂದು ಸಮಾಜವನ್ನು ಸೃಷ್ಟಿಸಬೇಕಾದಂತಹ ಒಂದು ಕನಸನ್ನು ಕಂಡು ಆ ಕನಸನ್ನು ಸಾಕಾರಗೊಳಿಸುವುದಕ್ಕೆ ಬೇಕಾದಂತ ಒಂದು ಜ್ಞಾನ ಪರಂಪರೆಯನ್ನು ಸಂಪಾದಿಸಿ ನೋಡಿ, ನಮಗೆ ಕೆಲವು ವಿಷಯಗಳನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಜ್ಞಾನ ಬೇಕು, ತಿಳುವಳಿಕೆ ಬೇಕು, ಅರಿವು ಬೇಕು. ಆದ್ದರಿಂದ ಹಾಡಿನಲ್ಲಿ ಅರಿವೇ ಅಂಬೇಡ್ಕರ್ ಬಹಳ ಒಳ್ಳೆಯ ಸಾಲ. ಅವರದ್ದು ಅರಿವು, ಅವರದ್ದು ತಿಳುವಳಿಕೆ ಇದು ಹ್ಯಾಂಗ್ ಬಂತು, ಹುಟ್ಟಿದರೆ ಬಂತ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಇನ್ ಹಿಸ್ ಮೌತ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್. ಅಂಬೇಡ್ಕರ್ ಹುಟ್ಟುವಾಗ ಅವರ ಬಾಯಲ್ಲಿ ಯಾರು ಚಿನ್ನದ ಚಮಚ ಇರಲಿಲ್ಲ, ಬೆಳ್ಳಿ ಚಮಚ ಕೂಡ ಇರಲಿಲ್ಲ. ಅವರು ಸಮಾಜದಿಂದ ಬಹಿಷ್ಕೃತ ವರ್ಗಕ್ಕೆ ಸೇರಿದರು. ಆದರೆ ಹಠದಿಂದ ಓದಿದರು. ಒಂದು ಮಾತು ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, 20ನೇ ಶತಮಾನದಲ್ಲಿ ಅಂದ್ರೆ 1900ರಿಂದ 1999ರವರೆಗೆ 100 ವರ್ಷ 20ನೇ ಶತಮಾನದಲ್ಲಿ ಅಂಬೇಡ್ಕರ್ ಅಷ್ಟು ಓದಿದ ಇನ್ನೊಬ್ಬ ವಿದ್ವಾಂಸ ಭಾರತದಲ್ಲಿಲ್ಲ. ಅಂಬೇಡ್ಕರ್ ಅಷ್ಟು ಇನ್ನೊಬ್ಬ ಯಾರು ಅಂಬೇಡ್ಕರ್ಗಿಂತ ಹೆಚ್ಚು ಜನಪ್ರಿಯವಾಗಿದ್ದವರಿದ್ದಾರೆ. ಗಾಂಧಿ ಇದ್ದಾರೆ, ಭಾರತ ದೇಶದ ಮೊದಲ ಪ್ರಧಾನಮಂತ್ರಿಗಳಾದಂತ ನೆಹರು ಅವರು ಪಟ್ಟಕ್ಕೆ ಏರುವಾಗ ಭಾರತದ ಗಡಿಗಳಲ್ಲಿ ರಕ್ತದ ಕೋಡಿ ಹರಿತಾ ಇತ್ತು. ವಿಭಜನೆ ಆಯಿತು ಭಾರತ, ಅಖಂಡ ಭಾರತ ವಿಭಜನೆಯಾಗಿ ರಕ್ತದ ಕೋಡಿ ಹರಿಯುತ್ತಿರುವಾಗ ಜನಗಳೆಲ್ಲ ಸೇರಿ ನೆಹರುವಿನ ಪಟ್ಟಣದಲ್ಲಿ ಕುಳಿತುಕೊಳಿಸಿದರು. 300-400 ವರ್ಷಗಳವರೆಗೆ ಅವರು ಅಟ್ಲೀಸ್ಟ್ 1857ರಿಂದ ಹೋರಾಟ ಮಾಡಿದ ಭಾರತ ದಣಿಯಿತು. ಎಷ್ಟೋ ಜನ ಶಿಲುಬೆಗೆ, ಎಷ್ಟೋ ಜನ ತಿಹಾರ್ ಜೈಲಲ್ಲಿ, ಎಷ್ಟೋ ಜನ ಹುಚ್ಚರಾಗಿರುವರು. ಇಂಥ ಒಂದು ದಣಿದು ಹೋದ ಭಾರತಕ್ಕೆ ಹೊಸ ಚೈತನ್ಯವನ್ನು ತುಂಬಿಸುವ ಕೆಲಸವನ್ನ ನೆಹರು ಮಾಡಬೇಕಾಯಿತು. ಇವತ್ತು ನಿಮ್ಮ ವಾಟ್ಸಪ್ಗಳಲ್ಲಿ ನೆಹರು ಮೇಲೆ, ಗಾಂಧಿ ಮೇಲೆ ಬೇಕಾದಷ್ಟು ಸುಳ್ಳುಗಳು ಬರ್ತವೆ. ದಯವಿಟ್ಟು ಅದನ್ನು ನಂಬಬೇಡಿ, ಯಾವ ಕಾರಣಕ್ಕೂ ನಂಬಬೇಡಿ. ನೀವು ಮಾಡಬೇಕಾದ ಕೆಲಸ ಅದನ್ನು ಓದಿ, ಪರಾಮರ್ಶನೆ ಮಾಡಿ, ಗ್ರಂಥಾಲಯಕ್ಕೆ ಹೋಗಿ ನೆಹರು ಬಗ್ಗೆ ಓದಿ, ಗಾಂಧಿ ಬಗ್ಗೆ ಓದಿ. ಆಕೃತ ಜನಗಳಿದ್ರು, ನೆಹರು ಇದ್ರು, ಪಟೇಲ್ ಇದ್ರು, INA ಕಟ್ಟಿ ಜಪಾನ್ವರೆಗೆ ಹೋಗಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಬೇಕಂತ ಹೋರಾಡಿದಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತವರು ಇದ್ರು. ಲಕ್ಷಾಂತರ ಜನ ಇದ್ರು. ಗಾಂಧಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದಕ್ಕೆ ಹೊಸ ಒಂದು ತಂತ್ರವನ್ನೇ ಕಂಡುಕೊಂಡರು. ನೋಡಿ, 1920-30ರ ಕಾಲಘಟ್ಟಕ್ಕಾಗುವಾಗ ಭಾರತವನ್ನು ಆಳುತ್ತಿದ್ದಂತ ಬ್ರಿಟಿಷರ ಸೈನ್ಯವನ್ನ ಎಷ್ಟು ಪ್ರಬಲವಾಗಿತ್ತು ಅಂತಂದ್ರೆ ಇಡೀ ಜಗತ್ತು ಇಂಗ್ಲಿಷರ ಕೈಯಲ್ಲಿ ಕಳೆಯಿತು. ಅವರ ಹಡಗುಗಳು ಆಸ್ಟ್ರೇಲಿಯಾದಿಂದ ನ್ಯೂಜಿಲ್ಯಾಂಡ್ನಿಂದ ಭಾರತಕ್ಕೆ, ಭಾರತದಿಂದ ದಕ್ಷಿಣ ಆಫ್ರಿಕಾಕ್ಕೆ ಎಲ್ಲಿ ಬೇಕಾದರೂ ಕ್ಷಣ ಮಾತ್ರದಲ್ಲಿ ಓಡಾಡುವಂತ ಶಕ್ತಿಯನ್ನು ಪಡೆದುಕೊಂಡಂತ ಅತ್ಯಂತ ಬಲಿಷ್ಠವಾದಂತ ಒಂದು ನೌಕಾಪಡೆಯಿಂದಲೇ ಬ್ರಿಟಿಷರು ಜಗತ್ತನ್ನು ಗೆದ್ದರು. ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದ ಬಗ್ಗೆ ಬಹಳ ದೊಡ್ಡ ಪುಸ್ತಕಗಳು ಬಂದಿವೆ, ಕೆಲವನ್ನು ಓದಿದ್ದೆ ನಾನು. ಮಹಾತ್ಮ ಗಾಂಧಿಯವರು ದಾಂಡಿ ಯಾತ್ರೆ ಮಾಡಿದಾಗ ಕೆನರಾದಲ್ಲಿ ದಾಂಡಿ ಯಾತ್ರೆಯನ್ನು ಮಾಡಿ ಕೆನರಾವನ್ನು ಅಖಿಲ ಭಾರತ ಮಟ್ಟದ ಒಂದು ವ್ಯಾಪ್ತಿಗೆ ಜೋಡಿಸಿದ ಬಹಳ ದೊಡ್ಡ ವ್ಯಕ್ತಿ ಅಂದ್ರೆ ನಿಮ್ಮ ಊರಿನ ದಿನಕರ ದೇಸಾಯಿ. ದಿನಕರ ದೇಸಾಯಿ ಅವರು, ಮಹಾತ್ಮ ಗಾಂಧಿಯವರು ಅವರ ಬೃಹತ್ತಾದ ಸೈನ್ಯಕ್ಕೆ, ಅವರ ಬೃಹತ್ತಾದ ಮ್ಯಾಪ್ಗಳಿಗೆ, ಅವರ ಕೈಯಲ್ಲಿದ್ದಂತ ಗನ್ನುಗಳಿಗೆ ಉತ್ತರ ಕೊಟ್ಟದ್ದು ಒಂದು ಹಿಡಿ ಉಪ್ಪಿನ ಬುಡ. ನಾನು ಉಪ್ಪು ಮಾಡ್ತೇನೆ, ನೀವು ಗನ್ ಹಿಡಿದರೆ ಅವರ ಹತ್ರ 3 ಗನ್ನಿತ್ತು. ನೀವು 500 ಜನರ ಸೈನ್ಯ ಕಟ್ಟಿದ್ರೆ ಅವರ ಹತ್ರ 1,500 ಜನ ಇತ್ತು. ಆದರೆ ಗಾಂಧಿ ಮಾಡಿದ್ದು ಒಂದು ಲಂಗೋಟಿ ಕಟ್ಟಿಕೊಂಡು ಒಂದು ಕೈಯಲ್ಲಿ ಈ ಉಪ್ಪನ್ನ ಬ್ರಿಟಿಷರ ಕೈಗೆ ಎದುರು ಹಿಡಿದಾಗ ಇದಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತಲೇ ಬ್ರಿಟಿಷರಿಗೆ ಗೊತ್ತಾಗಿದೆ. ಈ ಪಕೀರನ್ನು ಎದುರಿಸುವುದು ಹೇಗೆ ಅಂತಲೇ ಗೊತ್ತಾಗಿದೆ. ಅದಕ್ಕೆ ಗಾಂಧಿ ಕೊಟ್ಟರು. ಅದಕ್ಕೆ ಗಾಂಧಿಯವರು ದೊಡ್ಡ
ಗಾಂಧಿಯವರು ದೊಡ್ಡವರು. ನಾನು ಹೇಳಬೇಕಾದ ಮುಖ್ಯವಾಗಿ ಅಂಬೇಡ್ಕರ್ ಇಂಥ ವ್ಯಕ್ತಿಗಳೆಲ್ಲ ಇದ್ದಾರೆ. ತಿಳ್ಕೋಬೇಕು ನಾವು ಯಾಕೆ ತೊಂದರೆ ಕೊಟ್ಟರು, ಯಾರು ದೇಶದ ಸ್ವಾಭಿಮಾನವನ್ನು ಬೆಳೆಸಿದ್ರು ಅಂತವರ ಚಾರಿತ್ರ್ಯ ವಧೆ ಮಾಡುವ ಕೆಲಸಗಳು ನಿರಂತರವಾಗಿ ನಡೆಯುವಾಗ ಹೊಸ ತಲೆಮಾರಿನ ನೀವು, ನಾಳಿನ ಭಾರತದ ಕನಸುಗಳಾಗಿರುವ ನೀವು ಸತ್ಯವನ್ನು ತಿಳಿದುಕೊಳ್ಳುವ ಕೆಲಸಕ್ಕೆ ಮುಂದಾಗದೆ ಹೋದರೆ ಈ ದೇಶ ಸರ್ವನಾಶ. ಅದನ್ನು ಆಗಲಿಕ್ಕೆ ಬಿಡಬಾರದು. ಅಂಬೇಡ್ಕರ್ ಒಂದು ವಿವೇಕವನ್ನು ಭಾರತಕ್ಕೆ ಸಂವಿಧಾನದ ಮೂಲಕ ಕೊಡಬೇಕಾದ್ರೆ ಅವರು ಓದಿದ ಪುಸ್ತಕಗಳ ಪಟ್ಟಿ ನೋಡಿ. ನೀವು ಅಂಬೇಡ್ಕರ್ ಸಮಗ್ರ ಸಂಪುಟಗಳು, ಸಮಗ್ರ ಸಂಪುಟಗಳನ್ನ ಅಷ್ಟನ್ನು ನೀವು ಓದಬೇಕು ಈ ಹಂತದಲ್ಲಿ ಅಂತ ಹೇಳೋಲ್ಲ. ಯಾಕಂದ್ರೆ ನಿಮಗೆ ಓದಿ ಬರೀಬಹುದಾದ ಕೆಲಸಗಳು ಬಹಳ ಇರ್ತದೆ. ಆದರೆ ಆ ಪುಸ್ತಕಗಳನ್ನು ತಿರುಗಿ ಹಾಕಿದಾಗ ಅಂಬೇಡ್ಕರ್ ತನ್ನ ವಾದ ಮಂಡನೆಗೆ ಬಳಸುವಂತ ಪುಸ್ತಕಗಳ ಕೊಟ್ಟ ಅಡಿಟಿಪ್ಪಣಿಗಳನ್ನು ನೋಡಿ. ಭಾಷಾಶಾಸ್ತ್ರ ಓದಿದ್ದಾರೆ, ಕಾನೂನು ಶಾಸ್ತ್ರ ಓದಿದ್ದಾರೆ, ಇತಿಹಾಸವನ್ನು ಓದಿದ್ದಾರೆ, ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಓದಿದ್ದಾರೆ. ಅವರು ಓದದೇ ಇರುವ ಶಾಸ್ತ್ರವೇ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಅಂಬೇಡ್ಕರ್ ಅಷ್ಟು ದೊಡ್ಡ ವಿದ್ವಾಂಸ 20ನೇ ಶತಮಾನದ ಭಾರತದಲ್ಲಿ ಇನ್ನೊಬ್ಬರಿಲ್ಲ.